ಆಗಿಬಿಟ್ಟಿತ್ತು. ಆ ರೀತಿಯಾಗಿ ಉಮೇಶ್ ಕತ್ತಿಯವರು ಅವ್ರನ್ನ ಬದಿಗೆ ಸರಿಸಿಬಿಟ್ಟಿದ್ರು ಅವರಿಬ್ಬರ ಮಧ್ಯದ ಕಾಲದಿಂದಾಗಿ. ಹೀಗೆ ನಡಗಿನ ಜನ ಅಲ್ಲೇ ಇಲ್ಲೇ ಏನೂ ಮಾಡಿ ಅವರವ್ರ ನಡಗೆ ಇನ್ನಷ್ಟು ಭಿನ್ನಾಭಿಪ್ರಾಯ ಹಚ್ಚು ಮಾಡ್ಕೊಂಡು ದೂರ ಸರಿಸಿದ್ರು. ಯಾರೋ ಕಾರಣ ಇರ್ಬೋದು ಅದಕ್ಕೆ. ಇವತ್ತು ಅವ್ರಿಗೆ ಗೊತ್ತಾಗಿದೆ ತಮ್ಮ ತಪ್ಪಿನರು ನಾವು ಒಗ್ಗಟ್ಟಾಗಿದ್ದರೆ ನಾವು ಏನಾದ್ರು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಪ್ಪ ನಾವು ಪೂರ್ತಿಯಾಗಿ ಅಳಿಸಿ ಹೋಗ್ತೀವಿ ಅನ್ನೋಂಥ ಭಯ ಮುಟ್ಟಿದ್ರಿಂದ ಅವ್ರು ಒಗ್ಗಟ್ಟಾಗ್ಯಾರ. ಯಾವುದಾದ್ರೂ ನಾವು ಭಾಳ ಸಲ ಹೇಳ್ತೀವಿ ಭಯದಿಂದ ಭಕ್ತಿಯಿಂದ ಭಯ ಅಲ್ಲ ಅನ್ನುವಂಥ ಮಾತನ್ನು ಆ ಭಯದಿಂದ ಅವ್ರು ಒಂದಾಗಿದ್ದಾರೆ. ಹೀಗೆ ಅವರು ಇವತ್ತು ಒಂದು ಪ್ರಬಲವಾಗಿ ಅಲ್ಲೇ ಇಲೆಕ್ಷನ್ನ ಮಾಡೋ ಸ್ಥಿತಿಯೊಳಗೆ ಬಂದಿದ್ದಾರೆ. ಹೀಗಾಗಿ ಅದೇ ಕಾಲಕ್ಕೆ ಇವರು ತಮ್ಮ ಡಾಮಿನೇಷನ್ ಮಾಡ್ಕೊಳ್ಬೇಕಾಗಿದೆ ಜಾರಕಿಹೊಳಿ ಮತ್ತು ಜೊಲ್ಲೆ ಅವ್ರಿಗೆ. ಮತ್ತು ಜೊಲ್ಲೆ ಅವ್ರದ್ದು ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಇದರಲ್ಲಿ ಜಾರಕಿಹೊಳಿ ಅವ್ರು ಕಳ್ಕೊಳ್ಳೋಂಥದ್ದು ಏನಿಲ್ಲ, ಅದು ಒಂದಿಷ್ಟು ಹೊಡೆದು ಬೀಳೋದಂತ ಸುಳ್ಳೇನಲ್ಲ. ಯಾಕಂತಂದರೆ ಈಗ ನಾವು ಪ್ರಬಲರಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಎದುರಾಗಿ ಜಿಲ್ಲಾ ಮಾಡಿದ್ರೆ ಯಾರು ನಾಯಕರೇ ಇಲ್ಲ. ಈಗ ಹೊಸದಾಗಿ ಈಗ AB ಪಾಟೀಲ್ ಮತ್ತು ಈ ನಮ್ಮ ರಮೇಶ್ ಕತ್ತಿಯವ್ರು ಕೂಡಿದಾರಲ್ಲ ಏನು ಆಗ್ಬೋದು ಮುಂದಂತ ಅವ್ರಿಗೂ ಒಂದು ಎಲ್ಲೋ ಮೂಲ ಗಳಕ್ಕದ ಇಲ್ಲಂತಲ್ಲ. ಯಾಕಂದರೆ AB ಪಾಟೀಲರು ಒಂದು ಒಳ್ಳೆಯ ಹೆಸರು ಪಡ್ಕೊಂಡಂಥವ್ರು ಟೀಕೆಗಳು ಇರ್ಬೋದು ಅವ್ರ ಮೇಲೆ, ರಾಜಕೀಯ ಮತ್ತು ತಪ್ಪುಗಳು ಆಗ್ತಾ ಇರ್ತಾವೆ ಆ ಮಾತು ಬೇರೆ. ಆದರೆ ಅವ್ರಿಗೆ ಅವ್ರ ಹೆಸರು ಅದ AB ಪಾಟೀಲರು. ಅವ್ರಿಗೆ ಉಮೇಶ್ ಕತ್ತಿಯವ್ರು ಇರ್ತಾರೆ ಮತ್ತು ಅವ್ರನ್ನ ಎಲ್ಲೂ ಅಲ್ಲಾಡ್ದಂಗೆ ಹೀರಾಶುಗರು ಮತ್ತು ಇದು ಹುಕ್ಕೇರಿ ಎರಡು ನಡೆದಿದ್ರು. ಇವತ್ತಿಲ್ಲ ಅಂದ ತಕ್ಷಣ